already we have to discuss about trial balance meaning and trial balance objectives and preparation of the trial balance methods and also format of trial balance. So already yesterday class ಅಲ್ಲಿ ಯಾವ ರೀತಿ ಫಾರ್ಮೆಟ್ ಮಾಡೋದು ಅಂತ ಗೊತ್ತಿದೆ ನಮಗೆ ಆಲ್ರೆಡಿ. ಸೊ ಫಾರ್ಮೆಟ್ ಅಂತ ಹೇಳಿದಾಗ ಸೊ ಅದರಲ್ಲಿ ಡೆಬಿಟ್ ಅಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್ ಅನ್ನು ತಗೊಳ್ತೀವಿ ಅಂತ ಹೇಳ್ಬಿಟ್ಟು yesterday ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗಿದ್ದೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಮೀನಿಂಗ್ ಅಲ್ಲಿ ಏನಿದೆ ಅನ್ನೋದನ್ನ ಫಸ್ಟ್ ನೋಡ್ತಾ ಹೋಗೋಣ. ಸೊ ಟ್ರಯಲ್ ಬ್ಯಾಲೆನ್ಸ್ ಮೀನ್ಸ್ ಇಟ್ ಇಸ್ ಅ ಸ್ಟೇಟ್ಮೆಂಟ್. Trial balance is a statement prepared with the help of debit and credit balances of all ledger accounts, credit and debit balances of ledger accounts. So already ನಿಮಗೆ ledger format ಮಾಡೋದು ಗೊತ್ತಿದೆ. ಸೊ ledger accounts ಅನ್ನು ಮಾಡಿದ್ವಿ. ಸೊ ledger accounts balances ಏನು ಆನ್ಸರ್ ಬರುತ್ತಲ್ಲ ಆ ಬ್ಯಾಲೆನ್ಸ್ ಆನ್ಸರ್ ಅನ್ನು ನಾವು ತಗೊಂಡ್ಬಿಟ್ಟು ಏನು ಮಾಡ್ತೀವಿ ಈ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಇಟ್ ಇಸ್ ಅ ಸ್ಟೇಟ್ಮೆಂಟ್. It is prepared with the help of the debit and credit balances of all the ledger accounts to test arithmetical accuracy of the books. Books ಅಲ್ಲಿ ಅಂದ್ರೆ ನಾವು ಮಾಡಿರುವಂತಹ ಅಕೌಂಟ್ಸ್ ಅಲ್ಲಿ ಎಷ್ಟು ಅಕ್ಯುರೇಟ್ ಆನ್ಸರ್ ಇದೆ, ಟ್ರೂ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಅನ್ನ ಮಾಡೋದಕ್ಕೆ ಏನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಅನ್ನ ಮಾಡೋದಕ್ಕೆ ಏನು ಮಾಡ್ತೀವಿ ಈ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಈಗ ಟ್ರಯಲ್ ಬ್ಯಾಲೆನ್ಸ್ ಅಂದ್ರೆ ಅದ್ರಲ್ಲಿ ನಾವು ತಗೊಳ್ಳೋದು ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಐಟಮ್ಸ್ ಅಂತ ಹೇಳ್ಬಿಟ್ಟು. ಸೊ ಈಗ ಲೆಡ್ಜರ್ ಅಕೌಂಟ್ಸ್ ಅಂದ್ರೆ ಅದರಲ್ಲಿ ಆಲ್ರೆಡಿ ನಾವು ಮಾಡ್ತಾ ಹೋಗಿದ್ದೀವಿ, ಹೆಡ್ಲೈನ್ಸ್ ಗಳನ್ನ ತಗೊಂಡಿದ್ದೀವಿ ನೋಡಿ. ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್, ಮಷಿನರಿ ಅಕೌಂಟ್, ಫರ್ನಿಚರ್ ಅಕೌಂಟ್, ಡಿಪ್ರಿಸಿಯೇಷನ್ ಅಕೌಂಟ್, ಎಕ್ಸ್ಪೆಂಡಿಚರ್ ಐಟಮ್ಸ್ ಮೀನ್ಸ್ ಸ್ಯಾಲರಿ ಪೇಡ್, ಕಮಿಷನ್ ಪೇಡ್, ಇಂಟ್ರೆಸ್ಟ್ ಪೇಡ್, ಅಡ್ವರ್ಟೈಸ್ಮೆಂಟ್ ಬಿಲ್ ಪೇಡ್, ರಿಪೇರ್ ಬಿಲ್ ಪೇಡ್, ಈ ರೀತಿ ಐಟಮ್ಸ್ಗಳನ್ನ ತಗೊಳ್ತಾ ಹೋಗಿದ್ವಿ. ಕ್ಯಾರೇಜ್ ಇನ್ವರ್ಡ್, ಕ್ಯಾರೇಜ್ ಔಟ್ವರ್ಡ್, ಈ ರೀತಿ ಲೆಡ್ಜರ್ ಅಕೌಂಟ್ಸ್ಗಳನ್ನ ಏನು ಮಾಡ್ಕೊಂಡಿದ್ವಲ್ಲ ಆ ಎಲ್ಲ ಐಟಮ್ಸ್ಗಳಲ್ಲಿ ಬಂದಿರುವಂತಹ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಅಂದರೆ ಫೈನಲ್ ಆಗಿ ಬಂದಿರುವಂತಹ ಬ್ಯಾಲೆನ್ಸಸ್ ಅಮೌಂಟ್ ಏನಿರುತ್ತೆ ಆ ಬ್ಯಾಲೆನ್ಸ್ ಅಮೌಂಟನ್ನು ತಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಈಗ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಸೊ ನಾವು ಈಗ ಥರ್ಡ್ ಚಾಪ್ಟರ್ನ ಅಕೌಂಟ್ಸ್ಗಳನ್ನು ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾ ಬಂದಿದ್ವಿ. ಸೊ ಥರ್ಡ್ ಚಾಪ್ಟರ್ಲಿ ನಮಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದೇನು ಜರ್ನಲ್ ಎಂಟ್ರಿ ಸ್ಟಾರ್ಟ್ ಆಯಿತು. ಫಸ್ಟ್ ನಮಗೆ ಬಂದಿದ್ದು journal entries. ಈ ಜರ್ನಲ್ ಅನ್ನು ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಪೋಸ್ಟಿಂಗ್ ಟು ದಿ ಲೆಡ್ಜರ್ ಅಕೌಂಟ್ಸ್. ಫಸ್ಟ್ ನಾವು ಜರ್ನಲೈಸ್ ಅನ್ನ ಮಾಡ್ತಾ ಬಂದ್ವಿ. ಜರ್ನಲ್ ಆಗಿರುವಂತಹ ಎಂಟ್ರೀಸ್ಗಳನ್ನ ಡಿವೈಡಿಂಗ್ ಇಂಟು ಸಬ್ ಬುಕ್ಸ್ಗಳಿಗೆ ಏನು ಮಾಡಿದ್ವಿ ಲೆಡ್ಜರ್ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾ ಹೋದ್ವಿ. ಈ ಲೆಡ್ಜರ್ ಅಕೌಂಟಿಂದ ನೆಕ್ಸ್ಟ್ ಏನು ಮಾಡ್ತಾ ಬಂದ್ವಿ ಸಬ್ಸಿಡರಿ ಬುಕ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಬಂದ್ವಿ. ಸೊ ಸಬ್ಸಿಡರಿ ಬುಕ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಪರ್ಚೇಸ್ ಬುಕ್, ಪರ್ಚೇಸಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ಬುಕ್ ಅಂಡ್ ಸೇಲ್ಸ್ ರಿಟರ್ನ್ಸ್ ಬುಕ್. ಸೊ 4 ಬುಕ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರಲ್ಲಿ ಏನಾಯಿತು ಸಬ್ಸಿಡರಿ ಬುಕ್ಸ್ ಕ್ರಿಯೇಟ್ ಆಯಿತು. ಸೊ ಇವಾಗ ಏನು ಮಾಡ್ತೀವಿ ನಾವು ಟ್ರಯಲ್ ಬ್ಯಾಲೆನ್ಸ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಟ್ರಯಲ್ ಬ್ಯಾಲೆನ್ಸ್. ಸೊ ಟ್ರಯಲ್ ಬ್ಯಾಲೆನ್ಸ್ ನೆಕ್ಸ್ಟ್ ನಾವೇನ ಪ್ರಿಪೇರ್ ಮಾಡಬೇಕು, ನೆಕ್ಸ್ಟ್ ಬರೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫೈನಲ್ ಅಕೌಂಟ್ಸ್. ಫೈನಲ್ ಅಕೌಂಟ್. ಫೈನಲ್ ಅಕೌಂಟ್ ಅಂದ್ರೆ ಇದರಲ್ಲಿ ಏನು ಮಾಡ್ತೀವಿ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ಈ 3 ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಿದಾಗ ನಮ್ಮದು ಟ್ರಾನ್ಸಾಕ್ಷನ್ಸ್ ಏನಿದೆ ಅಕೌಂಟ್ಸ್ ಅಲ್ಲಿ ಮಾಡುವಂತಹ ಬುಕ್ಸ್ ಏನಿದೆ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲೂ ಈ ರೀತಿ ಅಕೌಂಟಿಂಗ್ ಸೈಕಲ್ ಇರುತ್ತೆ. ಫಸ್ಟು ಎಂಟ್ರೀಸ್ ಏನಿದೆ ಟ್ರಾನ್ಸಾಕ್ಷನ್ಸ್ ಏನಾಗ್ತಿದೆ ಬಿಸ್ನೆಸ್ ಅಲ್ಲಿ ಸೊ ಅದನ್ನ ಜರ್ನಲೈಸ್ ಮಾಡ್ತಾ ಹೋಗ್ತಾರೆ. ಸೊ ಜರ್ನಲ್ ಏನು ಮಾಡ್ಕೊಳ್ತೀವಲ್ಲ ಅದನ್ನ ಲೆಡ್ಜರ್ ಅಕೌಂಟಿಗೆ ಪೋಸ್ಟಿಂಗ್ ಮಾಡ್ತಾ ಹೋಗ್ತಾರೆ. ಸೊ ಲೆಡ್ಜರ್ ಅಕೌಂಟಿಗೆ ಪೋಸ್ಟಿಂಗ್ ಆದ್ಮೇಲೆ ಏನು ಮಾಡ್ತೀವಿ ಸಬ್ಸಿಡರಿ ಬುಕ್ಸ್ಗಳನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸಪ್ರೇಟ್ ಬುಕ್ಸ್ಗಳನ್ನಾಗಿ ಅದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಬಂದಿರುವಂತಹ ಬ್ಯಾಲೆನ್ಸಸ್ ಅಮೌಂಟ್ ಏನಿದೆ ಲೆಡ್ಜರ್ ಅಕೌಂಟ್ ಅಲ್ಲಿ ಸಬ್ಸಿಡರಿ ಬುಕ್ಸ್ ಅಲ್ಲಿ ಫೈನಲ್ ಆಗಿ ಬಂದಿರುವಂತಹ ಬ್ಯಾಲೆನ್ಸಸ್ ಅಮೌಂಟ್ ಏನಿದೆ ಅದನ್ನ ಏನು ಮಾಡ್ತೀವಿ ನಾವೀಗ ಟ್ರಯಲ್ ಬ್ಯಾಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಟ್ರಯಲ್ ಬ್ಯಾಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಇದರಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಡೆಬಿಟ್ ವ್ಯಾಲ್ಯೂ ಅಂಡ್ ಕ್ರೆಡಿಟ್ ವ್ಯಾಲ್ಯೂ ಇಷ್ಟು ಇಲ್ಲಿಂದ ಏನು ಮಾಡ್ಕೊಳ್ತಾ ಬಂದಿದ್ವಲ್ಲ ಇದರಲ್ಲಿ ಮಾಡಿರುವಂತಹ ಅಕೌಂಟ್ಸ್ ವ್ಯಾಲ್ಯೂ ಕರೆಕ್ಟ್ ಇದೆನೋ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಟ್ರಯಲ್ ಬ್ಯಾಲೆನ್ಸ್ ಹೆಲ್ಪ್ ಆಗುತ್ತೆ. ಡೆಬಿಟ್ ಅಂಡ್ ಕ್ರೆಡಿಟ್ ಕಾಲಮ್
ಎರಡು ಬೋತ್ ಸೈಡ್ ಕಾಲಮ್ಸ್ ಈಕ್ವಲ್ ಆನ್ಸರ್ ಬಂದಾಗ ನಾವು ಮಾಡಿರುವಂತಹ ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಅಕೌಂಟ್ಸ್, ಸಬ್ಸಿಡಿ ಬುಕ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತಾರೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ, ಫೈನಾನ್ಷಿಯಲ್ ಅಕೌಂಟ್ಸ್ ಗಳನ್ನ, ಫೈನಲ್ ಅಕೌಂಟ್ ಕೊನೆಯದಾಗಿ ಮಾಡುವಂತಹ ಅಕೌಂಟ್ಸ್. ಸೊ ಹಾಗಾಗಿ ಅದನ್ನ ಫೈನಲ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಸೊ ಫೈನಲ್ ಅಕೌಂಟ್ಸ್ ಅಂದ್ರೆ ಅದರಲ್ಲಿ 3 ಟೈಪ್ಸ್ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಒನ್ ಟ್ರೇಡಿಂಗ್ ಅಕೌಂಟ್, ಸೆಕೆಂಡ್ ಒನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅಂಡ್ ಥರ್ಡ್ ಒನ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಿಬಿಟ್ಟು ಬೋತ್ ಸೈಡ್ ಲಯಬಿಲಿಟಿ ಅಸೆಟ್ಸ್ ಈಕ್ವಲ್ ಆನ್ಸರ್ ಬಂತು ಅಂದ್ರೆ ನಮ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಅವರು ಏನ್ ಮಾಡ್ತಾರೆ, ಇದೇ ಪ್ರೋಸೆಸ್ ಅನ್ನು ಅವರು ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ಜರ್ನಲ್ ಮಾಡ್ಕೊಳ್ತಾರೆ, ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ ಅನ್ನ ಪೋಸ್ಟಿಂಗ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಸಬ್ಸಿಡಿ ಬುಕ್ಸ್ ಅಲ್ಲಿ ಕ್ಯಾಶ್ ಬುಕ್ ಇದೆ, ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ಇದೆ, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಇದೆ, ಪರ್ಚೇಸಸ್ ಬುಕ್ ಇದೆ, ರಿಟರ್ನ್ಸ್ ಬುಕ್ ಇದೆ, ಸೇಲ್ಸ್ ಬುಕ್ ಇದೆ. ಇವಕ್ಕೆಲ್ಲರಿಗೂ ಅಕೌಂಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಸೊ ಇದು ಮಾಡಿರುವಂತಹ ಅಕೌಂಟ್ಸ್ ಗಳಲ್ಲಿ ನಾವೆಷ್ಟು ಎರರ್ಸ್ ಆಗಿದೆ, ಎಷ್ಟು ಫ್ರಾಡ್ ಆಗಿದೆ ಅನ್ನೋದನ್ನ, ಮಿಸ್ಟೇಕ್ಸ್ ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಈ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಈ ಟ್ರಯಲ್ ಬ್ಯಾಲೆನ್ಸ್ ನಮಗೆ ಈಕ್ವಲ್ ಆನ್ಸರ್ ಬಂತು ಅಂದ್ರೆ ನಾವು ಮಾಡಿರುವಂತಹ ಆನ್ಸರ್ ಎಲ್ಲ ಕರೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಬಂದಾದ್ಮೇಲೆ ಏನ್ ಮಾಡಬೇಕು, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಹಾಗಾಗಿ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಅಕೌಂಟಿಂಗ್ ಸೈಕಲ್. ಸೊ ಅಕೌಂಟಿಂಗ್ ಸೈಕಲ್ ಅನ್ನೋದು ಈ ರೀತಿಯಾಗಿ ಕ್ರಿಯೇಟ್ ಆಗಿದೆ. ಪ್ರತಿಯೊಬ್ರು ಏನ್ ಮಾಡ್ತಾರೆ, ಪ್ರತಿಯೊಬ್ರು ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು, ಆರ್ಗನೈಸೇಷನ್ ಅವರಾಗಿರ್ಬೋದು, ಟ್ರೇಡ್ ಮಾಡುವಂಥವ್ರಾಗಿರ್ಬೋದು, ವ್ಯಾಪಾರ ಮಾಡುವಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಏನು ಮಾಡ್ತಾರೆ, ಇದೇ ಸೈಕಲನ್ನು, ಇದೇ ಪ್ರೋಸೆಸ್ಸನ್ನು ಏನು ಮಾಡ್ತಾರೆ, ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಜರ್ನಲ್ ಮಾಡ್ಕೋಬೇಕು, ದೆನ್ ಲೆಡ್ಜರ್ ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕು, ದೆನ್ ಸಬ್ಸಿಡಿ ಬುಕ್ಸ್ಗಳನ್ನು ಪ್ರಿಪೇರ್ ಮಾಡ್ಕೋಬೇಕು, ದೆನ್ ಟ್ರಯಲ್ ಬ್ಯಾಲೆನ್ಸಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಒಂದು ಅಕ್ಯುರೇಟ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ದೆನ್ ಅದಾದಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕು. ಹಾಗಾಗಿ ನಮಗೆ ನೆಕ್ಸ್ಟ್ ಚಾಪ್ಟರ್ಸ್ ಬರೋದೆ ಫೈನಾನ್ಷಿಯಲ್ ಚಾಪ್ಟರ್ಸ್ ಬರುತ್ತೆ. ಸೊ ಅದರಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅವರೇ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಹಾಗಾಗಿ ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾವು ಈ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಟ್ರಯಲ್ ಬ್ಯಾಲೆನ್ಸ್ ಮೀನ್ಸ್ ಇಟ್ ಈಸ್ ಅ statement. It is prepared with the help of the debit and credit balances of the ledger accounts. ಈ ಲೆಡ್ಜರ್ ಅಕೌಂಟ್ ಅಲ್ಲಿ ಬಂದಿರುವಂತಹ ಬ್ಯಾಲೆನ್ಸಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡೋದೇ ಟ್ರಯಲ್ ಬ್ಯಾಲೆನ್ಸ್ ಆಗಿರುತ್ತೆ. ಏನಕ್ಕೆ ಮಾಡ್ತಾರೆ, ಟು ಟೆಸ್ಟ್ ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ಆಲ್ ದಿ ಬುಕ್ಸ್. ಇಲ್ಲಿ ಬಂದಿರುವಂತಹ ಬುಕ್ಸ್ ಏನಿದೆ, ಪರ್ಚೇಸ್ ಬುಕ್ ಇದೆ, ಪರ್ಚೇಸ್ ರಿಟರ್ನ್ ಬುಕ್ ಇದೆ, ಸೇಲ್ಸ್ ಬುಕ್ ಇದೆ, ಸೇಲ್ಸ್ ರಿಟರ್ನ್ ಬುಕ್ ಇದೆ, ಕ್ಯಾಶ್ ಬುಕ್ ಇದೆ, ಇಲ್ಲಿ ಬಂದಿರುವಂತಹ ಅಕೌಂಟ್ಸ್ಗಳಲ್ಲಿ ಬಂದಿರುವಂತಹ ಬ್ಯಾಲೆನ್ಸಸ್ ಇದೆ. ಸೊ ಅದಿಷ್ಟು ಬುಕ್ಸಲ್ಲಿ ಬಂದಿರುವಂತಹ ಫೈನಲ್ ಆನ್ಸರ್ ಏನಿದೆ ಅದು ಕರೆಕ್ಟ್ ಆಯಿತೋ ಇಲ್ಲೋ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಾಬ್ಲಮ್ಸಿಗೆ ಹೋಗೋಣ. ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ, ಪೇಜ್ ನಂಬರ್ 183 ಸೊ ಯಾವ ರೀತಿ ನಾವು ಅಕೌಂಟ್ಸ್ಗಳನ್ನು ಟ್ರೀಟ್ ಮಾಡ್ತೀವಿ, ಇಲ್ಲಿ ಅಕೌಂಟ್ಸ್ ನೇಮ್ ಟೈಟಲನ್ನು ಕೊಟ್ಟಿದ್ದಾರೆ, LF ಕಾಲಮ್, ದೆನ್ ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್, ರೈಟ್ ಮಾರ್ಕನ್ನು ಮಾಡಿದ್ದಾರೆ. ರೈಟ್ ಮಾರ್ಕ್ ಏನು ಮಾಡಿದ್ದಾರೆ ಅಂದರೆ ಯಾವ ಕಾಲಮಲ್ಲಿ ಯಾವ ಎಂಟ್ರಿ ಬರುತ್ತೆ, ಡೆಬಿಟಲ್ಲಿ ಬರುತ್ತೋ ಕ್ರೆಡಿಟಲ್ಲಿ ಬರುತ್ತೋ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ ಅನ್ನೋದಕ್ಕೆ ಒಂದು ಫಾರ್ಮೆಟನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಫಸ್ಟ್ ಒನ್ ಕ್ಯಾಪಿಟಲ್ ಅಂತ ಇದೆ. ಸೊ ಆಲ್ರೆಡಿ ನಾವು ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೆ. ಸೊ ಲಯಬಿಲಿಟಿ ಎಂಟ್ರಿ, ಎಕ್ಸ್ಪಾನ್ಸಸ್ ಎಂಟ್ರಿ, ಅಸೆಟ್ಸ್ ಎಂಟ್ರಿ ಆ್ಯಂಡ್ ಇನ್ಕಮ್ ಎಂಟ್ರಿ 4 ಟೈಪ್ಸ್ ಬರುತ್ತೆ. ಅದನ್ನು ಯಾವ್ಯಾವ ಕಾಲಮಲ್ಲಿ ತೊಗೋಬೇಕು ಅನ್ನೋದನ್ನು ಹೇಳಿದ್ದೆ ಎಸ್ಟರ್ಡೇ ಕ್ಲಾಸಲ್ಲಿ. ಡೆಬಿಟ್ ಕಾಲಮಲ್ಲಿ ತೊಗೋಬೇಕು ಅಥವಾ ಕ್ರೆಡಿಟ್ ಕಾಲಮಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಸ್ಟರ್ಡೇ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೆ. ಸೊ ಫಸ್ಟು ಡೆಬಿಟ್ ಕಾಲಮ್ ಬರುತ್ತೆ, ನೆಕ್ಸ್ಟು ಕ್ರೆಡಿಟ್ ಕಾಲಮ್ ಬರುತ್ತೆ. ಸೊ ಈ ಡೆಬಿಟ್ ಕಾಲಮಲ್ಲಿ ಏನೆಲ್ಲ ನಾವು ತೊಗೊಳ್ತಾ ಹೋಗ್ತೀವಿ ಅಂದರೆ ಅಸೆಟ್ಸ್ ಐಟಮ್ಸ್ ಆ್ಯಂಡ್ ಎಕ್ಸ್ಪಾನ್ಸಸ್ ಐಟಮ್ಸ್. ಕ್ರೆಡಿಟ್ ಕಾಲಮಲ್ಲಿ ಲಯಬಿಲಿಟಿ ಐಟಮ್ಸ್ ಅಮೌಂಟ್ ಆ್ಯಂಡ್ ಇನ್ಕಮ್ ಐಟಮ್ ಅಮೌಂಟ್ಸ್. ಸೊ ಈ ರೀತಿಯಾಗಿ ಡಿವೈಡ್ ಮಾಡಿಕೊಂಡು ಅಮೌಂಟ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ನೋಡಿ ಫಸ್ಟ್ ಒನ್ ಕ್ಯಾಪಿಟಲ್ ಅಂತೆ. ಸೊ ಕ್ಯಾಪಿಟಲ್ ಇಟ್ ಈಸ್ ಅ ಲಯಬಿಲಿಟಿ ಎಂಟ್ರಿ. ಸೊ ಇಟ್ ಈಸ್ ಟೇಕನ್ ಅಂಡರ್ ದಿ ಲಯಬಿಲಿಟಿ ಸೈಡ್, ಮೀನ್ಸ್ ಕ್ರೆಡಿಟ್ ಕಾಲಮ್. ಕ್ರೆಡಿಟ್ ಕಾಲಮ್ ಅಮೌಂಟಲ್ಲಿ ಎಂಟ್ರೀಸನ್ನು ಪಾಸ್ ಮಾಡಬೇಕು. The next one, land and building. So already we got the land and building, it is a fixed assets entry, so it is taken under the debit column. The next one, plant and machinery.
Plant and machinery, it is also fixed assets amount, so it is taken under the debit column. Equipment, it is also fixed assets amount, so it is also taken under the debit column. So assets items ಏನಿದೆ ಅದನ್ನ ಡೆಬಿಟ್ ಕಾಲಮ್ ಅಲ್ಲಿ ತಗೊಳ್ತಾ ಹೋಗ್ತೀವಿ. ಫರ್ನಿಚರ್ ಅಂಡ್ ಪಿಕ್ಚರ್ಸ್ ಅಸೆಟ್ಸ್ ಎಂಟ್ರಿ, ಸೊ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಆಗುತ್ತೆ. ದೆನ್ ಕ್ಯಾಶ್ ಇನ್ ಹ್ಯಾಂಡ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಇಟ್ ಇಸ್ ಅ ಕರೆಂಟ್ ಅಸೆಟ್ಸ್, ಸೊ ಅಸೆಟ್ಸ್ ರಿಲೇಟೆಡ್ ಕೊಟ್ಟಿರೋದೇ ಇದೆ, ಹಾಗಾಗಿ ಇದನ್ನು ಕೂಡ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ದೆನ್ ಕ್ಯಾಶ್ ಅಟ್ ಬ್ಯಾಂಕ್, ಇಟ್ ಈಸ್ ಆಲ್ಸೋ ಕರೆಂಟ್ ಅಸೆಟ್ಸ್ ಐಟಮ್, ಸೊ ಇಟ್ ಇಸ್ ಟೇಕನ್ ಅಂಡರ್ ದಿ ಡೆಬಿಟ್ ಕಾಲಮ್. ಡೆಬಿಟಾರ್ಸ್ ಇದು ಕೂಡ ಕರೆಂಟ್ ಅಸೆಟ್ಸ್ ಆಗುತ್ತೆ, ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಬರುತ್ತೆ. ಬಿಲ್ಸ್ ರಿಸಿವೇಬಲ್, ಇದು ಕೂಡ ಕರೆಂಟ್ ಅಸೆಟ್ಸ್ ಎಂಟ್ರಿ, ಡೆಬಿಟ್ ಕಾಲಮ್ ಎಂಟ್ರಿ. ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಸ್ಟಾಕ್ ಐಟಮ್ಸ್ ರಾ ಮೆಟೀರಿಯಲ್ಸ್ ಅಂದರೆ ಅದೆಲ್ಲ ಕರೆಂಟ್ ಅಸೆಟ್ಸ್ಗೆ ರಿಲೇಟೆಡ್ ಇರುತ್ತೆ, ಸೊ ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ ಬರಬೇಕು. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಇಟ್ ಈಸ್ ಆಲ್ಸೋ ಕರೆಂಟ್ ಅಸೆಟ್ಸ್ ಎಂಟ್ರಿ, ಸೊ ಇಟ್ ಈಸ್ ಟೇಕನ್ ಅಂಡರ್ ದಿ ಡೆಬಿಟ್ ಕಾಲಮ್. Then purchases, it is a expenditure entry, expenses or losses entry, so it is taken under the debit column. Carriage inward, debit column. Carriage outward, it is also debit column. Sales, it is a income entry, so it is taken under the credit column ಅಲ್ಲಿ ಬರುತ್ತೆ sales. Then sales return, ಸೇಲ್ಸ್ ಎಂಟ್ರಿ ಕ್ರೆಡಿಟ್ ಅಲ್ಲಿ ಬಂದರೆ ಸೇಲ್ಸ್ ರಿಟರ್ನ್ ಏನಾಗಬೇಕು, ಅದಕ್ಕೆ ರಿವರ್ಸಿಗೆ ಬರಬೇಕು, ರಿವರ್ಸ್ ಅಂದರೆ ಡೆಬಿಟ್ ಕಾಲಮ್ ಅಲ್ಲಿ ಬರಬೇಕು. Purchases return, credit column. Then interest paid, so only interest ಅಂತ ಕೊಟ್ಟರೆ ಅದು ಕೂಡ ಡೆಬಿಟ್ ಕಾಲಮ್ ಅಲ್ಲಿ ತಗೊಳ್ತೀವಿ. ಇಂಟ್ರೆಸ್ಟ್ ಪೇಡ್ ಅಂತ ಇದೆ ಎಕ್ಸ್ಪೆಂಡಿಚರ್ ಎಂಟ್ರಿ, ಸೊ ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ ಬರಬೇಕು. ಇನ್ ಕೇಸ್ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಕೊಟ್ಟರೆ ಮಾತ್ರ ಕ್ರೆಡಿಟ್ ಕಾಲಮ್ ಅಲ್ಲಿ ಹಾಕಬೇಕಾಗಿತ್ತು. ಕಮಿಷನ್ ಆರ್ ಡಿಸ್ಕೌಂಟ್ ರಿಸೀವ್ಡ್, ಸೊ ರಿಸೀವ್ಡ್ ಇದೆ, ಸೊ ರಿಸೀವ್ಡ್ ಮೀನ್ಸ್ ಇಟ್ ಇಸ್ ಅ ಇನ್ಕಮ್ ನೇಚರ್ ಎಂಟ್ರಿ, ಸೊ ಇಟ್ ಇಸ್ ಟೇಕನ್ ಅಂಡರ್ ದಿ ಕ್ರೆಡಿಟ್ ಕಾಲಮ್. ದ ನೆಕ್ಸ್ಟ್ ಎಂಟ್ರಿ ಸ್ಯಾಲರೀಸ್. Salaries, it is an expenditure entry, so it is taken under the debit column. Next one, long-term loan. Long-term loan, it is a liability entry, so it is taken under the credit column. Then bills payable, it is also current liabilities entry, so it is taken under the credit column. Then creditors, it is also current liabilities entry, so it is taken under the credit column. Advances from customer, it means a loan amount, so loan it is a current liabilities entry, so it is taken under credit column. Then drawings, it is a withdrawal amount. Already ನಿಮಗೆ ಗೊತ್ತಿದೆ ಡ್ರಾಯಿಂಗ್ಸ್ ಮೀನಿಂಗ್, ವಿತ್ಡ್ರಾ ಮಾಡ್ಕೊಂಡಿರುವಂತಹ ಪರ್ಸನಲ್ ಯೂಸಿಗೆ ತಗೊಂಡಿರುವಂತಹ ಅಮೌಂಟ್ ಅನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅ ಡೆಬಿಟ್ ಎಂಟ್ರಿ ಇದೆ, ಎಕ್ಸ್ಪೆನ್ಸಸ್ ಎಂಟ್ರಿ ಇದೆ, ಸೊ ಹಾಗಾಗಿ ಡೆಬಿಟ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಇದಿಷ್ಟು ಎಂಟ್ರೀಸ್ ಏನಿದೆ ನೀಟಾಗಿ ನೋಟ್ಸಲ್ಲಿ ಬರೀಬೇಕು. ನೀವು ನೋಟ್ಸಲ್ಲಿ ಬರ್ಕೊಂಡ್ರೆ ನೆಕ್ಸ್ಟ್ ಬರುವಂತಹ ಕ್ವಶನ್ಸ್ಗಳನ್ನ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ನೆನಪಿಟ್ಕೊಳ್ರಿ, ಅಸೆಟ್ಸ್ ಐಟಮ್ ಎಕ್ಸ್ಪೆನ್ಸಸ್ ಐಟಮ್ಸ್ಗಳನ್ನು ಡೆಬಿಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ನು ಲಯಾಬಿಲಿಟಿ ಐಟಮ್ಸ್ ಏನು ಬರುತ್ತೆ ಆ್ಯಂಡ್ ಇನ್ಕಮ್ಸ್ ಐಟಮ್ಸ್ ಏನು ಬರುತ್ತೆ ಅದನ್ನು ಕ್ರೆಡಿಟ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಒಂದು ಕ್ವಶನ್ ನೋಡೋಣ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ. ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ ನೋಡಿ. ನೆಕ್ಸ್ಟ್ ಪೇಜ್ ನಂಬರ್ 189, ಈ ಕಡೆ ಪಕ್ಕ ಕ್ವಶನ್ಸ್ ಬರ್ತಿರುತ್ತೆ. ಕ್ವಶನ್ ನೋಡಿಕೊಂಡು ನೀವು ನೋಟ್ಸಲ್ಲಿ ಬರೀಬೋದು. ಇನ್ ಕೇಸ್ ನಿಮ್ಮ ಕಡೆ ಬುಕ್ ಇದ್ದರೆ ಬುಕ್ಕಲ್ಲೆಲ್ಲ ನೋಡ್ಕೊಂಡು ಬರೀರಿ. ಪೇಜ್ ನಂಬರ್ 189, ಟೆಸ್ಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಅಂತ ಇದೆ. ಕ್ವಶನ್, ಇಂಡಿಕೇಟ್ ಅಗೇನೆಸ್ಟ್ ಈಚ್ ಅಮೌಂಟ್ ವೆದರ್ ಇಟ್ ಈಸ್ ಅ ಡೆಬಿಟ್ ಆರ್ ಕ್ರೆಡಿಟ್ ಬ್ಯಾಲೆನ್ಸಸ್ ಆ್ಯಂಡ್ ಪ್ರಿಪೇರ್ ಎ ಟ್ರಯಲ್ ಬ್ಯಾಲೆನ್ಸ್ as at March 31st, 2014 based on the following balances. ಸೊ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಬ್ಯಾಲೆನ್ಸಸ್ ಐಟಮ್ಸನ್ನು ಕೊಟ್ಟಿದ್ದಾರೆ. ಅದು ಲಿಸ್ಟನ್ನು ನಾವು ತೊಗೊಂಡ್ಬಿಟ್ಟು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಅಕೌಂಟ್ ಟೈಟಲ್ ಆ್ಯಂಡ್ ಸೆಕೆಂಡ್ ಕಾಲಮ್ ಅಮೌಂಟ್ ಇನ್ ರುಪೀಸ್ ಕಾಲಮ್ ಇದೆ. ಫಸ್ಟ್ ಐಟಮ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಇವಾಗ ಆ ಕಡೆ ನೋಡ್ಕೊಂಡ್ವಲ್ಲ ಏನೇನು ಐಟಮ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ಕ್ಯಾಪಿಟಲ್ ಇಟ್ ಇಸ್ ಅ ಲಯಾಬಿಲಿಟಿ ಎಂಟ್ರಿ ಇದೆ, ಸೊ ಕ್ರೆಡಿಟ್ ಕಾಲಮ್ ಅಮೌಂಟ್ ಎಂಟ್ರಿ ಆಗುತ್ತೆ. Then drawings, it is a debit column. Machinery, assets entry, so recording under debit column. Sales, income entry, so recording under the credit column. Then purchases, expenses entry, so it is taken under the debit column. Sales return, it is a expenses entry, so taken under the debit column. Purchases return, it is taken under the credit column. Wages, expenses entry, so it is taken under the debit column. Goodwill, it is a fixed assets item. It is an intangible assets, means it is a fixed assets entry, so it is taken under the debit column. Interest received, it is a income nature entry, so it is recording under credit column.
Discount allowed means expenses, so discount expenses ಇದೆ, so it is taken under the debit column. Bank overdraft, the bank overdraft, it is a liabilities entry, so it is taken under the credit column. Bank loan, it is also current liabilities, so it is taken under the credit side, credit column. Debitors, it is current assets entry, so taken under the debit column. Neetu and Rupa, two partners name ಇದೆ, partner name ಅನ್ನು ಹಾಕಿಬಿಟ್ಟು amount entry debit column ಅಂತ ಹೋಗಬೇಕು. Then creditors, it is a current liabilities entry, so it is taken under the credit column. Reena and Ganesh, person name ಅನ್ನು ಹಾಕಿಬಿಟ್ಟು amount entry ಮಾಡಬೇಕು. Then cash, current assets entry, so it is taken under the debit column. Then stock on April 1st 2013, it is a opening stock entry. Opening stock, closing stock, all are recording under the debit column, because current closing stock entry, it is a current assets entry. Current assets, opening stock ಅಂತ ಕೊಟ್ಟಿರ್ತಾರಲ್ಲ ಅದೆಲ್ಲ ಕರೆಂಟ್ ಅಸೆಟ್ಸ್ ಆಗುತ್ತೆ, ಹಾಗಾಗಿ ಇದನ್ನ ಕರೆಂಟ್ ಅಸೆಟ್ಸ್ ಕಾಲಮ್ ಅಂದರೆ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಈ ರೀತಿ ನಾವೇನು ಅಮೌಂಟ್ಸನ್ನು ಡಿವೈಡ್ ಮಾಡಿಕೊಂಡು ಬೋತ್ ಸೈಡ್ ಕಾಲಮ್ಸಲ್ಲಿ ಎಂಟ್ರೀಸನ್ನು ಮಾಡ್ತಾ ಹೋಗ್ತೀವಿ. ಎಂಟ್ರಿ ಮಾಡಿ ಟೋಟಲ್ ಮಾಡಿಕೊಂಡಾಗ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬೋತ್ ಸೈಡ್ ಈಕ್ವಲ್ ಆನ್ಸರ್ ಬರಬೇಕು. ಈಕ್ವಲ್ ಆನ್ಸರ್ ಬಂತು ಅಂದರೆ ನಾವು ಮಾಡಿರೋ ಆನ್ಸರು ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆ, ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀಟಾಗಿ ಕಾಲಮನ್ನು ಹಾಕ್ಕೊಡ್ತೀನಿ, ನೀವು ನೀಟಾಗಿ ಕ್ವಶನನ್ನು ಬರ್ಕೊಂಡ್ಬಿಟ್ಟು ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಕಾಲಮನ್ನು ಹಾಕ್ಕೊಂಡಿದ್ದೀನಿ. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ಅಕೌಂಟ್ ಟೈಟಲ್, ದೆನ್ ನೆಕ್ಸ್ಟ್ ಒನ್ LF ಕಾಲಮ್, then debit amount in rupees column, next one credit amount in rupees column. Headline ಅಲ್ಲಿ trial balance as on March 31st 2014. ಸೊ ಕ್ವಶನ್ ಹೆಡ್ಲೈನ್ ಅಲ್ಲಿ ಕೊಟ್ಟಿರ್ತಾರೆ, ಎಂಡಿಂಗ್ ಡೇಟ್ ಇದೆ, ಸೊ ಎಂಡಿಂಗ್ ಡೇಟ್ ಏನಿರುತ್ತಲ್ಲ ಅದರಲ್ಲಿ ಮೆನ್ಷನ್ ಮಾಡಬೇಕು. ಸೊ ಕ್ವಶನ್ ನೋಡಿ, ಅಕೌಂಟ್ ಟೈಟಲ್ ಕಾಲಮ್ ಫಸ್ಟ್ ಒನ್ ಕ್ಯಾಪಿಟಲ್ ಇದೆ, ಕ್ಯಾಪಿಟಲ್ rupees 1 lakh. ಸೊ ಕ್ಯಾಪಿಟಲ್ ಲಯಾಬಿಲಿಟಿ ಎಂಟ್ರೀಸ್ ಅಂತ ಹೇಳಿದ್ದೀನಿ ಅವಾಗ. ಸೊ ಲಯಾಬಿಲಿಟಿ ಇರೋದ್ರಿಂದ ಅದನ್ನ ಏನು ಮಾಡಬೇಕು, ಈಗ ಲಯಾಬಿಲಿಟಿ ಕಾಲಮ್ ಮೀನ್ಸ್ ಕ್ರೆಡಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಫಸ್ಟ್ ಒನ್ ಕ್ಯಾಪಿಟಲ್, ಡೆಬಿಟ್ ಕಾಲಮ್ ಮೀನ್ ಕ್ರೆಡಿಟ್ ಕಾಲಮ್ 1 lakh. ಸೊ ಇದು ಯಾವುದಕ್ಕೆ ರಿಲೇಟೆಡ್ ಇರುತ್ತೆ ಆ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಸೆಕೆಂಡ್ ಎಂಟ್ರಿ ಡ್ರಾಯಿಂಗ್ಸ್ rupees 16,000. Drawings is expenditure entry, so it is taken under debit column. And credit column nil. ಯಾವುದು ರಿಲೇಟೆಡ್ ಇರುತ್ತೆ ಆ ಕಾಲಮ್ ಅಲ್ಲಿ ಮಾತ್ರ ಎಂಟ್ರಿ ಮಾಡಿ. ಒಂದು ನೆನ್ಪಿಟ್ಕೊಳ್ರಿ, ಅಸೆಟ್ಸ್ ಎಕ್ಸ್ಪ್ಯಾಂಡಿಚರ್ ಬಂದರೆ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅಸೆಟ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡಿಚರ್ ಏನು ಬರುತ್ತೆ ಅದು ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಆಗಬೇಕು. ಇನ್ನು ಲಯಾಬಿಲಿಟಿ ಎಂಟ್ರಿ, ಇನ್ಕಮ್ಸ್ ಎಂಟ್ರಿ ಏನು ಬರುತ್ತೆ ಅದು ಕ್ರೆಡಿಟ್ ಕಾಲಮ್ ಅಲ್ಲಿ ಎಂಟ್ರಿ ಆಗಿರುತ್ತೆ. ದ ನೆಕ್ಸ್ಟ್ ಎಂಟ್ರಿ ಮಷಿನರಿ, it is a fixed assets entry. So ಯಾವ ಕಾಲಮ್ ಅಲ್ಲಿ ಬರಬೇಕು, machinery fixed assets entry, so it is taken under the debit column. So debit column rupees 20,000, debit column 20,000 and credit column nil. The next entry sales, it is a income entry. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸೇಲ್ಸ್ ಬುಕ್ಕನ್ನು ಮಾಡಿದ್ದೀರಾ, ಪರ್ಚೇಸ್ ಬುಕ್ ಮಾಡಿದ್ದೀರಾ, ರಿಟರ್ನ್ಸ್ ಬುಕ್ ಮಾಡಿದ್ದೀರಾ. ಸೊ ಅದೆಲ್ಲ ನೋಡಿದಾಗ ಸೇಲ್ಸ್ ಇನ್ಕಮ್ ಅಂತ ಹೇಳ್ಬಿಟ್ಟು ಗೊತ್ತಿದೆ. ನಾನು ಏನೋ ಒಂದು ಗೂಡ್ಸನ್ನು ಸೇಲ್ ಮಾಡಿದ್ರೆ ಅದಕ್ಕೆ ರಿಟರ್ನ್ ನನಗೆ ಕ್ಯಾಶ್ ಅಮೌಂಟ್ ಬರುತ್ತೆ. ಹಾಗಾಗಿ ಸೇಲ್ಸ್ ಅನ್ನೋದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ನಾವು, ಇನ್ಕಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಸೇಲ್ಸ್ ಇನ್ಕಮ್ ಇರೋದ್ರಿಂದ ಅದು ಯಾವ ಕಾಲಮಲ್ಲಿ ಬರಬೇಕೀಗ, ಕ್ರೆಡಿಟ್ ಕಾಲಮಲ್ಲಿ ಬರುತ್ತೆ. ಸೊ ಸೇಲ್ಸ್ rupees 2 lakh, entry number 4. Sales, debit column nil and credit column rupees 2 lakh. The next entry purchases entry. So purchases, it is the expenditure entry, so it is taken under debit column. Purchases rupees 2,10,000 recording under debit column. ಡೆಬಿಟ್ ಕಾಲಮ್ ಅಲ್ಲಿ ಏನು ತಗೊಂಡ್ವಿ,
ಪರ್ಚೇಸ್ ಅನ್ನೋದು ಎಕ್ಸ್ಪೆಂಡಿಚರ್ ಎಂಟ್ರಿ. ಸೊ ಹಾಗೆ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಬರಬೇಕಾಗುತ್ತೆ. ದ ನೆಕ್ಸ್ಟ್ ಎಂಟ್ರಿ ಸೇಲ್ಸ್ ರಿಟರ್ನ್ ಎಂಟ್ರಿ. ಸೇಲ್ಸ್ ರಿಟರ್ನ್ ರಿಟರ್ನ್ಸ್. ಸೊ ಸೇಲ್ಸ್ ಅನ್ನೋದು ಏನಾಗಿರುತ್ತೆ, ಇನ್ಕಮ್ ಆಗಿರುತ್ತೆ. ಸೊ ಅದಕ್ಕೆ ರಿಟರ್ನ್ ಬಂದಿರೋದು ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಸೊ ಎಕ್ಸ್ಪೆಂಡಿಚರ್ ಇರೋದ್ರಿಂದ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು ₹20,000 and credit column nil. The next entry purchases return. Purchase return ₹30,000 ಇದೆ. ಸೊ ಪರ್ಚೇಸ್ ಎಕ್ಸ್ಪೆನ್ಸಸ್ ಅಂದ್ರೆ ಪರ್ಚೇಸ್ ರಿಟರ್ನ್ ಇನ್ಕಮ್ ಆಗಿರುತ್ತೆ. ಸೊ ಕ್ರೆಡಿಟ್ ಕಾಲಮ್ ಅಲ್ಲಿ ₹30,000. The next entry wages. Wages, it is a expenditure entry, expenses entry. So it is taken under the debit column. Wages ₹40,000 under debit column and credit column nil. The next entry goodwill. So goodwill, it is a fixed assets entry. So it is taken under the assets column, means debit column, ₹60,000. Goodwill 60,000 ಡೆಬಿಟ್ ಕಾಲಮ್. ಗುಡ್ವಿಲ್ ಅನ್ನೋದು ಅಸೆಟ್ಸ್ ಎಂಟ್ರಿ ಆಗುತ್ತೆ, ಹಾಗಾಗಿ ಅದನ್ನ ಡೆಬಿಟ್ ಕಾಲಮ್ ಅಂತ ತಗೊಂಡಿದ್ದೀವಿ. The next entry interest received. Received entry, it is a income nature entry. So it is taken under the credit column. Credit column ಅಲ್ಲಿ amount entry ಆಗಬೇಕು ₹15,000. Interest received ₹15,000. Then next entry discount allowed. Discount allowed, it is a expenditure entry, expenses entry allowed ಅಂದ್ರೆ. ಸೊ ಹಾಗಾಗಿ ಅದನ್ನ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು ₹6,000. ಡಿಸ್ಕೌಂಟ್ allowed ₹6,000 debit column and credit column nil. Then next entry bank overdraft. Bank overdraft, it is a liabilities entry. So ₹22,000, it is taken under the credit column. Credit column ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಈ ಕಡೆ ತಗೊಂಡಿರ್ತೀನಿ, ನೀವು ಅದ್ರ ಕೆಳಗೆ ಕಂಟಿನ್ಯೂ ಪಾರ್ಟ್ ಬರ್ಕೊಳ್ತಾ ಹೋಗಿ. Next one, 12th entry, bank overdraft, ₹22,000 credit card. The next entry, bank loan. Bank loan, it is also liabilities entry. So it is taken under the credit column. Bank loan ₹90,000 credit card. The next entry debitors. Debitors debit column entry. Then creditors the credit column entry ಬರುತ್ತೆ. ಡೆಬಿಟರ್ಸ್ ಅಲ್ಲಿ 2 ಪರ್ಸನ್ ನೇಮ್ ಕೊಟ್ಟಿದ್ದಾರೆ. 2 ಪರ್ಸನ್ ನೇಮ್ ಅನ್ನ ಎಂಟ್ರಿ ಮಾಡಿ. ಫಸ್ಟ್ ಪರ್ಸನ್ ನೀತು, ಸೆಕೆಂಡ್ ಪರ್ಸನ್ ರೂಪಾ. ಎರಡು ಪಾರ್ಟ್ನರ್ಸ್ ಅಮೌಂಟ್ ಅನ್ನ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಅಮೌಂಟ್ ನೋಡಿ 55,000 ಫಸ್ಟ್ ಪಾರ್ಟ್ನರ್, 20,000 ಸೆಕೆಂಡ್. ಡೆಬಿಟ್ ಕಾಲಮ್. Then next entry creditors. So creditors allu 2 person name ಅನ್ನ ಎಂಟ್ರಿ ಕೊಟ್ಟಿದ್ದಾರೆ. So first person Reena, second person Ganesh. 35,000, 20,000.
Reena and Ganesh. First partner amount 35,000 credit column and second partner 25,000 under credit column. So creditors ಅಂದ್ರೆ ಇದು current liability entry. ಹಾಗಾಗಿ credit column ಅಂತ ತಗೋಬೇಕು. Debitors current assets amount ಆಗುತ್ತೆ. Current assets ಅಂತ ಇರೋದ್ರಿಂದ ಅದನ್ನ debit column ಅಲ್ಲಿ entry ತಗೋಬೇಕು. The next entry cash. Cash is a current assets entry. So it is taken under the debit column rupees 54,000 and credit column nil. Then last entry stock. Opening stock entry then stock rupees 16,000. So stock it is a current assets entry. So taken under the debit column and credit column nil. Okay. Istu ಕೊಟ್ಟಿರುವಂತಹ entries ಇದೆ ನೋಡಿ. Capital liability entry. ಸೊ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲಿ ಬರ್ಕೋಬಹುದು ನೀವು. Drawings, assets, machinery, assets ಅಲ್ಲಿ ಇದು fixed assets ಆಗುತ್ತೆ. Then sales, income, purchases, expenses entry, sales return is also expenses entry, purchases return, income entry, wages, expenses, goodwill, fixed assets, interest received, income, discount allowed, expenses entry, bank overdraft, liabilities entry, bank loan it is also liabilities entry, debitors Neetu and Rupa current assets entry, creditors current liability entry, cash current assets entry, stock it is also current assets entry. So ಇದಿಷ್ಟು ನೋಡ್ಕೊಂಡಾಗ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಎಕ್ಸ್ಪಾನ್ಸಸ್ ಎಲ್ಲ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ತಗೊಂಡಿದ್ದೀವಿ. ಇನ್ನು ಕರೆಂಟ್ ಲಯಾಬಿಲಿಟಿ ಆ್ಯಂಡ್ ಫಿಕ್ಸ್ಡ್ ಲಯಾಬಿಲಿಟೀಸ್ ಎಂಟ್ರೀಸ್ ಇರ್ಬೋದು, ಲಾಂಗ್ ಟರ್ಮ್ ಲಯಾಬಿಲಿಟೀಸ್ ಎಂಟ್ರಿ ಇರ್ಬೋದು, ಇನ್ನು ಇನ್ಕಮ್ ಎಂಟ್ರೀಸ್ ಇರ್ಬೋದು, ಎಲ್ಲ ಡೆಬಿಟ್ ಕಾಲಮ್ ಅಲ್ಲಿ ಎಂಟ್ರಿ ತಗೊಂಡಿದ್ದೀವಿ. ಸೊ ಈಗ ಎಂಟ್ರಿ ಎಲ್ಲ ಪಾಸ್ ಮಾಡಿ ಆಗ್ತಿಲ್ಲ, ಇವಾಗ ಬೋತ್ ಸೈಡ್ ಕಾಲಮ್ ಅನ್ನು ಟೋಟಲ್ ಮಾಡಬೇಕು. ಡೆಬಿಟ್ ಕಾಲಮ್ ನೋಡಿ 16,000 plus 20,000 plus 2,10,000, 20,000, 40,000, 60,000, 6,000, then 55,000, 20,000, 54,000, 16,000. ಇದು ಡೆಬಿಟ್ ಕಾಲಮ್ ಅಮೌಂಟ್ಸ್ ಇದೆ. ಇನ್ನು ಕ್ರೆಡಿಟ್ ಕಾಲಮ್ ಅಲ್ಲೂ ಬೇರೆ ಬೇರೆ ಅಮೌಂಟ್ಸ್ ಇದೆ. ಕ್ರೆಡಿಟ್ ಕಾಲಮ್ ಅಲ್ಲಿ 1 lakh, 2 lakh, 30,000, 15,000, 22,000, 90,000, 35,000, 25,000 ಇಷ್ಟು ಅಮೌಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈಗ ಎರಡು ಸೈಡ್ ಬೇರೆ ಬೇರೆ ಅಮೌಂಟ್ಸ್ ಇದೆ. ಎರಡು ಟೋಟಲ್ ಮಾಡ್ಕೊಂಡಾಗ ಈಕ್ವಲ್ ಆನ್ಸರ್ ಬರಬೇಕು. ನಮಗೆ ಈಕ್ವಲ್ ಆನ್ಸರ್ ಬಂದರೆ ಮಾತ್ರ ನಾವು ಮಾಡಿರುವಂತಹ ಆನ್ಸರ್ ಕರೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈಗ ಬೋತ್ ಸೈಡ್ ಟೋಟಲ್ ತಗೊಂಡಾಗ ಫೈನಲ್ ಆಗಿ ಆನ್ಸರ್ ಬರೋದು 5,70,000. ತುಂಬ ಈಸಿ ಇದೆ ಈ ಕ್ವಶನ್ನು. ಪ್ರಾಕ್ಟೀಸ್ ಮಾಡಿ. 6 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಕೊಡುವಂಥ ಕ್ವಶನ್ ಇದೆ. ಸೊ 6 ಮಾರ್ಕ್ಸ್ಗೆ ನಿಮಗೆ 10 ಎಂಟ್ರೀಸ್ ಇರುತ್ತೆ. 10, 11 ಆರ್ 12 ಎಂಟ್ರೀಸ್ ಇರುತ್ತೆ. ಒಂದೊಂದು ಎಂಟ್ರೀಸ್ಗೆ ಆಫ್ ಮಾರ್ಕ್ಸ್ ಇರುತ್ತೆ. ಒಂದು ಎಂಟ್ರಿ ನೀವು ಕರೆಕ್ಟ್ ಮಾಡಿದ್ರೆ ಆಫ್ ಮಾರ್ಕ್ಸನ್ನು ಕೊಡ್ತೀವಿ. ಸೊ ಟೋಟಲ್ ಈಕ್ವಲ್ ಆನ್ಸರ್ ಬರೋದು 5,70,000 ಆಗುತ್ತೆ. ಬೋತ್ ಸೈಡ್ ಈಕ್ವಲ್ ಆನ್ಸರ್ ಬಂದರೆ ನಾವು ಮಾಡಿರುವಂಥ ಆನ್ಸರ್ ಕರೆಕ್ಟ್ ಇದೆ ಅಂತ ಆಗುತ್ತೆ. ಇನ್ ಕೇಸ್ ಏನಾದರೂ ಡಿಫ್ರೆನ್ಸ್ ಬಂತು ಅಂದರೆ ಯಾವ ಕಡೆ ಡಿಫ್ರೆನ್ಸ್ ವ್ಯಾಲ್ಯೂ ಬರುತ್ತೆ ಅದನ್ನು ಸಸ್ಪೆನ್ಸ್ ಅಕೌಂಟ್ ಅಂತಲೂ ಕೊಡ್ಬೋದು. ಅದು ಕೂಡ ರೂಲ್ ಇದೆ, ನೆಕ್ಸ್ಟ್ ಬರುತ್ತೆ ಹೇಳ್ತೀನಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟುಡೇಸ್ ಕ್ಲಾಸಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡ್ತಾ ಬಂದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ಪೇಪರಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಫೈನಲ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡಿಸ್ತಾ ಹೋಗ್ತೀನಿ. Okay, today's class is over. Then I will continue to the next session.